ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಸೆಮಿ ಮೈಸೂರು ಸಿಲ್ಕ್ ಸೀರೆಗೆ ಕುಚ್ಚು ಇಲ್ಲದೆ ಒಂದು ಸ್ಮಾಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ತುಂಬ ಲೈಟ್ ವೇಟ್ ಇದೆ ಸೀರೆ. ಮೊನ್ನೆ ತಾನೇ ಸೇಮ್ ಸೀರೆಗೆ ಹಾಕಿದ್ದೆ, ಬಟ್ ಇವತ್ತು ಕೂಡ ಸೇಮ್ ಸೀರೆಗೆ ಹಾಕ್ತಾ ಇದ್ದೀನಿ. ಅದೇ ಸೀರೆ ಅನ್ಕೋಬೇಡಿ, ಅದು ಒಂದು ಕಸ್ಟಮರ್ ಸ್ಯಾರಿ. ಇದು ಒಂದು ನಂದು. ಎಲ್ಲಿ ತೊಗೊಂಡ್ರಿ ಅಂತ ಕೇಳಿದ್ದಕ್ಕೆ ಅವರು ಈ ಸೀರೆನ ಮೀಶೋದಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳಿದ್ರು. ನನಗೂ ಕೂಡ ತುಂಬ ಇಷ್ಟ ಆಯಿತು. ಲಿಂಕ್ ಕಳಿಸಿ ಅಂದಿದ್ದಕ್ಕೆ ಲಿಂಕ್ ಕಳಿಸಿದ್ರು. ಸೊ ನಾನು ಕೂಡ ಪಟ್ ಅಂತ ಒಂದು ಆರ್ಡರ್ ಮಾಡಿಕೊಂಡೆ. ಬಟ್ ಕ್ವಾಲಿಟಿ ವಿಸಿಟ್ ಬರೋದಾದರೆ ತುಂಬಾ ಚೆನ್ನಾಗಿದೆ. ತುಂಬ ಸ್ಮೂತ್ ಕ್ಲಾತ್ ಇದೆ, ಸಖತ್ತಾಗಿ ಬಂದಿದೆ. ಕೇವಲ 1550 ಏನೋ ಚಾರ್ಜ್ ಮಾಡಿದ್ದಾರೆ. ಸ್ವಲ್ಪ ಮರ್ತಿದ್ದೀನಿ ಅನಿಸುತ್ತೆ. ನಿಮಗೇನಾದರೂ ಲಿಂಕ್ ಬೇಕಿದ್ದರೆ ಕೇಳಿ, ಕೊಡ್ತೀನಿ. ಇಲ್ಲ ಅಂತಂದರೆ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ಈ ಸೀರೆ ಸಿಗುತ್ತೆ. ಬಟ್ ಕ್ವಾಲಿಟಿ ಮಾತ್ರ 10 of 10 ಅಂತಲೇ ಹೇಳ್ಬೋದು. ಯಾವಾಗಲೂ ಕಸ್ಟಮರ್ ಸೀರೆಗಳಿಗೆ ಕುಚ್ಚನ್ನು ಹಾಕ್ತಾ ಇರ್ತೀವಿ. ನಮ್ಮ ಸೀರೆಗೆ ಹಾಕೊಳ್ಳೋದು ತುಂಬಾ ಕಡಿಮೆ. ಬಟ್ ಇದು ಮೊನ್ನೆ ತಾನೇ ಹಾಕಿದ್ದೆ, ಅದೇ ಹಾಕೊಳ್ಳೋ ಅಂದ್ಕೊಂಡೆ. ಬಟ್ ಸ್ವಲ್ಪ ಅದು ಥರ ಕ್ಯಾಪ್ಸ್ ಎಲ್ಲ ಖಾಲಿ ಆಗಿರೋದ್ರಿಂದ ಇವತ್ತು ಕುಚ್ಚು ಇಲ್ಲದೆ ನಾನು ಕೂಡ ಹಾಕೊಳ್ಳೋಣ ಅಂತ ಹೇಳಿ ಇವತ್ತು ಒಂದು ಸ್ಮಾಲ್ ಕ್ರೋಶೆ ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ಹೆವಿಯಾಗಿ ಯಾರು ಇಷ್ಟಪಡಲ್ವೋ ಈ ಥರ ಸಿಂಪಲ್ಲಾಗಿ ನೀವು ಕೂಡ ಸೆಮಿ ಮೈಸೂರು ಸಿಲ್ಕ್ ಸೀರೆಗಳು ಸಾಫ್ಟಾಗಿರೋಂಥದ್ದು ತೊಗೊಂಡಿದ್ರೆ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ನೋಡಿ, ನಾನೇ ಪಿಕಪ್ ಮಾಡಿದ್ದೀನಿ, ಅಷ್ಟು ನೀಟಾಗಿ ಮಾಡಿಲ್ಲ. ಬಟ್ ನಂದಲ್ವ, ಪರವಾಗಿಲ್ಲ, ನಡೆಯುತ್ತೆ. ಸೊ ಈ ರೀತಿ ಥ್ರೆಡ್ ಹಾಕಿ ಒಂದು ಸತಿ ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸ್ಯಾರಿ ಕಲರ್ ದಾರ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಇದಕ್ಕೆ ಮಣಿ ಕೂಡ ತೊಗೊಂಡಿದ್ದೀನಿ. ಹಾಕ್ತಾ ಮಣಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಿಮಗೇನಾದರೂ ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ಶಾಪಿಂಗ್ ಶೋ ಆಗ್ತಿರುತ್ತೆ, ನೀವು ನೋಡ್ಕೋಬೋದು. ಆ್ಯಕ್ಚುಲಿ ನೋಡ್ತೀನಿ, ಇವಾಗ ಅಕಸ್ಮಾತ್ ಈ ಸ್ಯಾರಿ ಇತ್ತು ಅಂದರೆ ಶಾಪಿಂಗಲ್ಲಿ ಇಟ್ಟಿರ್ತೀನಿ, ಇಲ್ಲಾಂದರೆ ಇಲ್ಲ. ಈ ರೀತಿ ಡಬಲ್ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ 1-2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕಿ ನೀಡಲ್ ಮೇಲೆ ಒಂದೂವರೆ ದಾರ ಸುತ್ತಕೊಂಡು ಸ್ವಲ್ಪ ಈ ರೀತಿ ಕ್ರಾಸಲ್ಲಿ ಒಂದು ಸ್ಲಾಟಿಂಗ್ ಆಚ್ ಅಂತಾರಲ್ವ, ಆ ರೀತಿ ನೀಡಲ್ನ ಇಟ್ಕೊಂಡ್ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾ ಇದ್ದೀನಿ. ಅಂದರೆ ಇದು ಯು ಶೇಪಲ್ಲಿ ಕಾಣಿಸುತ್ತೆ. ಈ ಥರ ನೀವು 2 ಚೈನು ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ ಅನ್ನೋದು ಹಾಕೋಬೇಕು. ಆಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ಸ್ ಬಂದುಬಿಟ್ಟು ನೋಡಿ, ಇಲ್ಲಿ ನಾನು ಈ ರೀತಿ ಉದ್ದ ಇರುವಂಥ ಗೋಧಿ ಮಾಟ ಬೀಡ್ಸ್ ಅಂತ ಕರಿತೀವಿ, ಸ್ಮಾಲ್ ಸೈಜು. ಈ ರೀತಿ ಬೀಡ್ಸ್ಗಳನ್ನ ಈ ಒಂದು ಡಿಸೈನ್ಗೆ ನಾನು ತೊಗೊಂಡಿದ್ದೀನಿ. ಇದ್ರ ಬದಲು ನೀವು ಬೇರೆ ಬೀಡ್ಸ್ ಕೂಡ ತೊಗೊಳ್ಬೋದು. ಈ ರೀತಿ ಒಂದು ಬೀಡನ್ನ ಹಾಕಿದ ಮೇಲೆ ಇದನ್ನು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ, ನೀಡಲ್ ಮೇಲೆ ಒಂದೂವರೆ ದಾರ ಸುತ್ತಕೊಂಡು ಇಲ್ಲಿ ನಾವು ಕೆಳಗಡೆ 2 ಚೈನ್ ಹಾಗೆ ಒಂದು ಡಬಲ್ ಕ್ರೋಶೆ ಮತ್ತು ಗ್ಯಾಪ್ ಏನಿದೆಯಲ್ವಾ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಎರಡರಿಂದ ಒಂದು ಸರಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಕೆಳಗಡೆ ಹಾಕಿರುವಂಥ ಗ್ಯಾಪಲ್ಲಿ ಅದೇ ಡಬಲ್ ಕ್ರೋಶೆ ಹಾಗೆ 2 ಚೈನ್ ಏನಿದೆಯಲ್ಲ ಆ ಗ್ಯಾಪಲ್ಲಿ ಇಲ್ಲಿ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಎಷ್ಟು ಡಬಲ್ ಕ್ರೋಶೆ ಕಂಬ ಹಾಕ್ತಾಯಿದ್ದೀನಿ ಅಂದರೆ ಕೇವಲ 5 ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ನೀವು 4 ಹಾಕಿದ್ರೆ ಪುಟ್ಟದಾಗಿ ಬೇಕು ಅಂದರೆ 4 ಸಾಕು. ಸೊ ಇದು ಪೂರ್ತಿ ಚಿಕ್ಕದು ಅಲ್ಲ, ದೊಡ್ಡದಲ್ಲ, ಕನ್ಸಿತ ಕಾಣಿಸ್ಲಿ ಅಂತೇಳಿ 5 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಈ ಒಂದು ಬೀಡ್ಸನ್ನ ಬಿಟ್ಬಿಟ್ಟು ಇಲ್ಲಿ 5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 5 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೀಡಲ್ ಮೇಲೆ ಮತ್ತೆ ಒಂದೂವರೆ ದಾರ ಸುತ್ತಕೊಂಡು ಈ ಆಚ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ. ಈ ನೀಡಲ್ ಮೇಲೆ ಏನು ಥ್ರೆಡ್ ಇದೆ ಅಲ್ವಾ, ಆ ಥ್ರೆಡ್ಡು ಇಲ್ಲಿ ಕರೆಕ್ಟಾಗಿ ರೀಚ್ ಆಗುತ್ತೆ ನೋಡಿ. ಆದಷ್ಟು ಎಳೆಯುತ್ತಾ ರೀಚ್ ಮಾಡೋದು ಬೇಡ. ಎಳೆಯುತ್ತಾ ರೀಚ್ ಆಗುತ್ತೆ ಎಲ್ಲಿಗೆ ಎಳ್ಕೊಂಡ್ರು ಕೂಡ, ಬಟ್ ಸುಕ್ಕು ಬರೋಂಥ ಚಾನ್ಸಸ್ ಇರುತ್ತೆ. ಕರೆಕ್ಟ್ ಆ ಪಾಯಿಂಟ್ಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ರೀತಿಯಾಗಿ ಈ ಥರ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಳ್ಳೋಣ. ಮತ್ತು ಸೇಮ್ ಮತ್ತೆ ಒಂದು ಬೀಡ್ಸನ್ನ ತೊಗೊಂಡಿದ್ದೀನಿ. ಮತ್ತು ಈ ಬೀಡ್ಸನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬ ಏನಿದೆಯಲ್ವ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ 5 ಟೈಮ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಮೀಶೋ ಸೀರೆ, ಮೀಶೋ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ ಫ್ಲವರ್ ಬೀಡ್ಸು. ಸೊ ಇರೋದ್ರಿಂದ ಏನು ಮತ್ತು ನಾವು ಖಾಲಿ ಮಾಡಬೇಕಲ್ವ ಆ ಬೀಡ್ಸನ್ನ, ಹಾಗಾಗಿ ನನ್ನ ಸೀರೆಗೆ ಆ ಬೀಡ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡೋಣ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ. ಇಲ್ಲಿ ಕೂಡ ನೋಡಿ 5 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ ಒಂದೂವರೆ ದಾರ ಸುತ್ಕೋಬೇಕು. ಮತ್ತು ಅದೆಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ
ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಸೇಮ್ ಉದ್ದ ಇರುವಂಥ ಬೀಡ್ಸ್. ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ಫುಲ್ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಹಾಗೆ ಹೆವಿ ವರ್ಕ್ ಇಲ್ಲ. ನಿಮ್ಗೇನಾದರೂ ಜಸ್ಟ್ ಡಬಲ್ ಕ್ರೋಶೆ ಹಾಕಿ ಚೈನ್ ಹಾಕೋಕ್ಕೆ ಬಂದರೆ ಸಾಕು, ನಿಮ್ಮ ಸೀರೆಗೆ ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಅಷ್ಟು ಈಸಿ ಡಿಸೈನ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಕ್ಯಾಮ್ರಾಕ್ಕೆ ಸೀರೆನೇ ಒಂದು ಕಲರ್ ಇರುತ್ತೆ, ವರ್ಕ್ ಮಾಡೋ ಥ್ರೆಡ್ನೇ ಒಂದು ಕಲರ್ ಕಾಣಿಸುತ್ತೆ. ಬಟ್ ಏಕೆ ಅಂತ ನನಗೆ ಇನ್ನೂ ಗೊತ್ತಾಗ್ತಾನೇ ಇಲ್ಲ. ಹೇಳ್ಬೇಕಂದ್ರೆ ಎಕ್ಸಾಕ್ಟಾಗಿ ಕಲರ್ ತೊಗೊಂಡಿದ್ದೀನಿ ನಾನು, ಒಂದು ಚೂರು ಚೇಂಜಸ್ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ ದಾರ ತೊಗೊಂಡ್ರೂ ಕೂಡ ನಿಮಗೆ ಕೆಳಗಡೆ ಒಂದು ಕಲರ್ ಕಾಣಿಸ್ತಾ ಇದೆ, ವರ್ಕ್ ಮಾಡಬೇಕಾದ್ರೆ ಇನ್ನೊಂದು ಕಲರ್ ಥ್ರೆಡ್ ಅನ್ನೋದು ಕಾಣಿಸುತ್ತೆ. ಈಗ ಮತ್ತೆ ನೋಡಿ, ಇಲ್ಲಿ ನಾನು 5 ಬಾರಿ ಡಬಲ್ ಕ್ರೋಶೆ ಕಂಬಗಳ ಹಾಕಿದ ಮೇಲೆ ಆಚಲ್ಲಿ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತು ಅದೆಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡು ಪಾಯಿಂಟಷ್ಟು ಒಳಗಡೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಥ್ರೆಡ್ನ ಮೇಲೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆಚ್ಗಳನ್ನ ಸ್ವಲ್ಪ ಹಾಕ್ತೀನಿ ನಾನು. ಈ ರೀತಿಯಾಗಿ ನಾನು ಒಂದು 10 ಆಚ್ಗಳನ್ನ ಹತ್ತದಲ್ಲಿ ಹಾಕ್ತಾಯಿದ್ದೀನಿ. 10 ಆಚನ್ನ ಹಾಕಿಬಿಟ್ಟು ಇನ್ನೊಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೇಮ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು, ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಉದ್ದ ಇರುವಂಥ ಬೀಡ್ಸನ್ನು ತೊಗೋಬೇಕು. ಸೊ ಈ ರೀತಿ ಪೋಣಿಸ್ಕೊಂಬಿಟ್ಟು ಮತ್ತೆ ಇದನ್ನು ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಬಾರಿ ದಾರ ಸುತ್ತಕೊಂಡು ಇಲ್ಲಿ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬದಲ್ಲಿ 5 ಬಾರಿ ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಸೊ ಈ ರೀತಿ 5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಇಲ್ಲಿ ನೋಡಿ, ನೀಡಲ್ ಮೇಲೆ ದಾರ ತಗೊಳ್ಳೋದು ಬೇಡ. ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ ಅಂದರೆ ನಾನು 1 2 3 4 5 6 7 8 9 10 ಆಚ್ಗಳನ್ನ ಕಂಟಿನ್ಯೂ ಆಗಿ ಹಾಕ್ಕೊಂಡು ಬಂದುಬಿಟ್ಟು ಇಲ್ಲಿ ಒಂದು ಫ್ಲವರ್ ಬೀಡ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಯಾವುದೇ ನೀಡಲ್ ಮೇಲೆ ದಾರಾನ ತೊಗೊಂಡಿಲ್ಲ. ಈ ದಾರ ಏನಿದೆಯಲ್ಲ ಸ್ವಲ್ಪ ಎಳ್ಕೊಂಡು ಎಡಗಡೆ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಫ್ಲವರ್ ಬೀಡ್ಸು ನಾನು ತೋರಿಸಿದ್ದೆ, ಇದು ಕೂಡ ಮೀಶೋದಲ್ಲೇ ತರಿಸಿದ್ದೀನಿ ನಾನು, ಕಲರಲ್ಲಿ ತರಿಸಿದ್ದೆ. ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಹಾಕೋಣ ಅಂತೇಳಿ ಕುಚ್ಚು ಬದಲು ಈ ಒಂದು ಫ್ಲವರ್ಸ್ ಅನ್ನೋದು ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆಗಿ ಕುಚ್ಚನ್ನು ಹಾಕ್ಕೋಬೇಕಂಗಿದ್ರೆ ಇಲ್ಲಿ ಲಾಕ್ ಮಾಡಿ ಚೈನ್ಸನ್ನು ಹಾಕ್ಕೊಂಡು ಕುಚ್ಚು ಕೂಡ ಹಾಕ್ಕೋಬೋದು. ನಮಗೆ ಕುಚ್ಚು ಬೇಡ ಅಂದರೆ ಈ ರೀತಿ ಫ್ಲವರ್ ಬೀಡ್ಸು ಇದೇ ಥರ ಬೀಡ್ಸ್ ಅಂತಲ್ಲ, ನಿಮಗೆ ಇಷ್ಟವಾಯಿತು ಬೇರೆ ಬೀಡ್ಸನ್ನ ಚೇಂಜಸ್ ಮಾಡ್ಕೋಬೋದು. ನೀವೇ ರಿಂಗ್ ಬೀಡ್ಸಿಂದ ರೆಡಿ ಮಾಡಿ ಆ ಬೀಡ್ಸ್ ಕೂಡ ಹಾಕ್ಕೋಬೋದು. ಇಲ್ಲಿ ನೋಡಿ, ನೀಟಾಗಿ ನೀಡನ್ನು ಹಾಕಿಬಿಟ್ಟು ಈ ಥ್ರೆಡನ್ನು ಈ ಬೀಡ್ಸಿಂದ ಎಳ್ಕೊತಾ ಇದ್ದೀನಿ. ಈ ರೀತಿ ಒಂದು ಫ್ಲವರ್ ಬೀಡ್ಸನ್ನು ಮುಡಿಸ್ಕೊಂಡ್ಮೇಲೆ ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ನೀಡಲ್ ಮೇಲೆ ಮತ್ತೆ ಒಂದು ಬರಿ ದಾರನ ಸುತ್ತಕೊಂಡು ಮತ್ತೆ ಸ್ಟೇಮ್ ಅದೆಲ್ಲಿ ಬರುತ್ತೆ ನೋಡ್ಕೊಳ್ಳಿ, ಕರೆಕ್ಟಾಗಿ ಸ್ವಲ್ಪ ಟೈಟಾಗಿ ನೀಟಾಗಿ ಇಟ್ಕೊಳ್ಳಿ. ಈಗ ಆಲ್ರೆಡಿ ಇಷ್ಟು ವರ್ಕ್ ಮಾಡಿದ್ದೀವಿ, ನಿಮಗೆ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಗ್ರಿಪ್ ಸಿಗುತ್ತೆ ಸ್ಯಾರಿ. ನೀಟಾಗಿ ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಈಗ ಸೇಮ್ ಡಬಲ್ ಕ್ರೋಶೆ ಕಂಬ, ಆಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಈಗ ಉದ್ದ ಇರುವಂಥ ಬೀಡ್ಸನ್ನು ಹಾಕಿ ಇಲ್ಲಿ ನಾವು ಸ್ಟಾರ್ಟಿಂಗ್ ವರ್ಕ್ ಮಾಡ್ಕೊಂಡು ಬಂದಿದ್ದೀವಲ್ವ, ಆ ವರ್ಕನ್ನು ಸೇಮ್ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಥರ ಮತ್ತೆ ಒಂದು ಬೀಡ್ಸನ್ನು ಹಾಕಿದ ಮೇಲೆ ಇಲ್ಲಿ ಡಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಇದರಲ್ಲಿ ಮತ್ತೆ ನಾನೀಗ 5 ಬಾರಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ ಆಚೆನ ಹಾಕ್ಕೊಂಡು ಬಂದಿದ್ದು ಅದೇ ಆಚೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ 5 ಬಾರಿ ಡಬಲ್ ಕ್ರೋಶೆ ಕಂಬನ ಹಾಕಬೇಕು. ಈಗ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಅದು ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರ ತಂತು ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತು ಸೇಮ್ ಒಂದು ಬೀಡ್ಸು. ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಒಂದು ರೀತಿ ಕಡಿಮೆ ದಾರ ಹಾಗೆ ಕಡಿಮೆ ಟೈಮ್ನಲ್ಲಿ ಫಾಸ್ಟಲ್ಲಿ ಆಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ದಾರ ಕೂಡ ಅಷ್ಟೇ ಜಾಸ್ತಿ ಹೋಗಲ್ಲ, ಸ್ವಲ್ಪ ಒಂದು ಹಾಫ್ ದಾರ ಆದರೆ ಸಾಕು, ಒಂದು ರೀಲಲ್ಲಿ ಅರ್ಧ ದಾರ ಆದರೆ ಸಾಕು, ಈ ಡಿಸೈನ್ ಕಂಪ್ಲೀಟಾಗಿ ಸ್ಯಾರಿ ಫುಲ್ ನೀವು ಹಾಕೋಬೋದು. ಯಾಕಂದರೆ ಕುಚ್ಚು ಕಟ್ಟೋ ಕೆಲಸ ಇಲ್ವಲ್ಲ, ಜಸ್ಟ್ ವರ್ಕು ಅದು ಕೇವಲ 5 ಡಬಲ್ ಕ್ರೋಶೆನ ವರ್ಕ್ ಮಾಡಿದ್ದೀನಿ ಅಷ್ಟೇ. ತುಂಬ ಸ್ಮಾಲ್ ಡಿಸೈನ್ ಬಟ್ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಬೀಡ್ಸ್ ಬಂದು ನಿಮಗೆ ಆಪ್ಷನಲ್ ಫ್ರೆಂಡ್ಸ್, ಇದು ನಂದಾಗಿರೋದ್ರಿಂದ ನನಗೆ ಇಷ್ಟ ಆಯಿತು, ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಈ ಬೀಡ್ಸನ್ನ ಹಾಕ್ಕೊಂಡಿದ್ದೀನಿ. ಇದ್ರ ಬದಲು ನೀವು ಕುಚ್ಚು ಬೇಕಿದ್ದರೆ ಇಲ್ಲಿ ಚೈನ್ ಹಾಕ್ಕೊಂಡು ಕುಚ್ಚನ್ನ ಹಾಕ್ಕೊಳ್ಳಿ. ಇದಂದರೆ ಮೇಲೆ ಯಾವುದಾದ್ರೂ ನಿಮಗೆ ಇಷ್ಟವಾದಂಥ ಬೀಡ್ಸ್ಗಳನ್ನ ತಂದು ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ಬರುತ್ತೆ ಡಿಸೈನು. ಕಂಪ್ಲೀಟಾಗಿ ನೋಡಿ 10 ಆಚ್ಗಳನ್ನ ಹಾಕಿಬಿಟ್ಟು ಈ ರೀತಿ ಫ್ಲವರ್ ಬೀಡ್ಸ್ ಅನ್ನೋದು ನಾನು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗ್ತೀನಿ. ಸೊ ಫೈನಲ್ಲಾಗಿ ಲುಕ್ಕು ಲಾಸ್ಟಲ್ಲಿ ನಿಮಗೆ ಸ್ಯಾರಿ ಫುಲ್ಲಾಗಿ ಹಾಕಿ ತೋರಿಸ್ತೀನಿ. ಫಾಸ್ಟಲ್ಲಿ ಬೇಕು, ಒಂದು ಲೈಟ್ ವೆಯ್ಟ್ ಆಗಿರಬೇಕು, ಹಾಗೆ ಕಡಿಮೆ ದಾರ ಬೇಕು ಅನ್ನೋಂಗಿದ್ರೆ ಖಂಡಿತವಾಗ್ಲೂ ಈ ಡಿಸೈನ್ನ ನೀವು ಒಂದ್ಸತಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ, ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ, ಹಾಗೆ ಫಾಸ್ಟಲ್ಲಿ ಕೂಡ ಆಗಿಬಿಡುತ್ತೆ. ಬಿಗ್ನೆಸ್ ಆಗಿದ್ರೂ ಕೂಡ ಆರಾಮಾಗಿ ಟ್ರೈ ಮಾಡಿ ಫಾಸ್ಟಲ್ಲಿ ಈ ಡಿಸೈನ್ನ ನೀವು
ನಿಮ್ಮ ಸೀರೆಗೆ ಹಾಕೋಬೋದು. ಇದೇ ನಿಮಗೆ ಫೋಲ್ಡಿಂಗ್ ಆಗುವಂಥ ಚಾನ್ಸಸ್ ಏನಾದರೂ ಆಗುತ್ತೆ ಅಂದರೆ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಇದನ್ನ ಸ್ಟಿಕ್ ಮಾಡ್ಕೊಂಬಿಟ್ರೆ ಇದು ನೀಟಾಗಿ ಕುಂತ್ಕೊಳ್ಳುತ್ತೆ. ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು. ಹಾಕಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ಡಿಸೈನ್ ಎಲ್ಲ ಮುಗಿಸಿದ್ದೀನಿ ನೋಡಿ. ಮುಗಿಸಿದ ಮೇಲೆ ಡಿಸೈನಿನ ಫೈನಲ್ ಆಗಿ ಲುಕ್ ಬಂದು ಈ ಥರ ಬಂದಿದೆ. ನಾರ್ಮಲ್ಲಾಗಿ ಕಂಪ್ಲೀಟಾಗಿ ಒಂದು ವರ್ಕ್ ಮಾಡಿದ ಮೇಲೆ ಸೇಮ್ ಪಲ್ಲು ಕಲರಲ್ಲೇ ಅಲ್ಲಲ್ಲಿ ಕುಚ್ಚು ಅನ್ನೋದು ಕೂಡ ಹಾಕ್ತಾ ಇರ್ತೀವಿ. ಸೊ ಅದ್ರ ಬದಲು ಸೇಮ್ ಮ್ಯಾಚಿಂಗ್ ಪಲ್ಲು ಕಲರ್ಲೇ ಈ ರೀತಿ ಕಲರಲ್ಲಿ ಬೀಡ್ಸ್ನ ತಂದು ಕೂಡ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವತ್ತು ಕೂಡ ಅಷ್ಟೇ ಸೇಮ್ ಪಲ್ಲು ಕಲರಲ್ಲೇ ಫ್ಲವರ್ ಬೀಡ್ಸ್ ಇಟ್ಟಿರೋದ್ರಿಂದ ಈ ಒಂದು ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ. ಒಂದು ರೀತಿ ಡಿಫ್ರೆಂಟಾಗಿ ಲುಕ್ ಅನ್ನೋದು ಕಾಣಿಸುತ್ತೆ. ಹಾಗೆ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಸ್ವಲ್ಪ ನಿಮ್ಗೆ ಏನಾದರೂ ಫ್ಲವರ್ ಫೋಲ್ಡಿಂಗ್ ಆಗುತ್ತಂದರೆ ನಾನು ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಈ ರೀತಿ ಸ್ಟಿಕ್ ಮಾಡಿದ್ದೀನಿ. ಹಾಗಾಗಿ ಇದು ಫೋಲ್ಡ್ ಆಗೋದಾಗಲಿ ಆ ಕಡೆ ಈ ಕಡೆ ಇದಾಗೋದಾಗಲಿ ಇರೋದಿಲ್ಲ, ಸ್ಟಿಫಾಗಿ ನೀಟಾಗಿ ಕುಂತ್ಕೊಳ್ಳುತ್ತೆ. ಹಾಗೆ ಡಿಸೈನ್ ಕೂಡ ಅಷ್ಟೇ ತುಂಬ ಸ್ಮಾಲ್ ಡಿಸೈನು, ತುಂಬ ಬಿಗ್ ಸೈಜಲ್ಲಿ ಏನು ಬರೋದಿಲ್ಲ. ಕೇವಲ 5 ಡಬಲ್ ಕ್ರೋಶೆನ ಹಾಕಿ ವರ್ಕ್ ಅನ್ನೋದು ಮಾಡಿದ್ದೀನಿ. ದಾರ ಕೂಡ ಅಷ್ಟೇ ತುಂಬ ದಾರ ಹೋಗೋದಿಲ್ಲ. ಒಂದು ಅರ್ಧ ರೀಲ್ ದಾರ ಕಂಪ್ಲೀಟಾಗಿ ಇಲ್ಲಿ ಡಿಸೈನ್ನ ಮುಗಿಸ್ಬೋದು ನೀವು. ಸೊ ಕಡಿಮೆ ದಾರದಲ್ಲಿ ಫಾಸ್ಟಲ್ಲಿ ಏನಾದರೂ ಒಂದು ಡಿಸೈನ್ನ ಹುಡುಕ್ತಾ ಇದ್ದರೆ ಈ ಡಿಸೈನ್ನ ಕೂಡ ನೀವು ಆರಾಮಾಗಿ ಟ್ರೈ ಮಾಡ್ಕೋಬೋದು. ಬಟ್ ಅಲ್ಲಲ್ಲಿ ಫ್ಲವರ್ ಬೀಡ್ಸ್ ಇರೋದ್ರಿಂದ ಈ ಒಂದು ಡಿಸೈನ್ ಲುಕ್ ಅನ್ನೋದೇ ತುಂಬಾ ಹೈಲೈಟ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 400 ರೂಪೀಸ್ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಸೊ ಯಾರೆಲ್ಲ ಲೈಟ್ ವೇಟ್ ಆಗಿ ಇರುವಂಥ ಸೀರೆಗೆ ಡಿಸೈನ್ ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ಈ ಡಿಸೈನ್ನ ಟ್ರೈ ಮಾಡಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.